ಇವಾಗ ನಾರ್ಮಲ್ ಕ್ರಿಕೆಟ್ ಅವರಿಗೆ ಸಪೋರ್ಟ್ ಮಾಡೋ ತರ ನಮಗೆ ಬ್ಲೈಂಡ್ ಕ್ರಿಕೆಟ್ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಇವಾಗ ಗೌರ್ಮೆಂಟ್ ಸಹನೂ ಅಷ್ಟೇ. ಇವಾಗ ಸ್ವಲ್ಪ ಯಾವಾಗ ನಮ್ದು ವರ್ಲ್ಡ್ ಕಪ್ ಆಯ್ತು ಆಗ ಗೌರ್ಮೆಂಟ್ ನಮಗೆ ಸಪೋರ್ಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತು. ಮತ್ತೆ ನಮಗೆ ವರ್ಲ್ಡ್ ಕಪ್ಗೂ ಸಹ ಕರ್ನಾಟಕ ಗೌರ್ಮೆಂಟ್ ತುಂಬಾನೇ ಸಪೋರ್ಟ್ ಮಾಡಿದೆ. ಇದೇ ತರನೇ ನಮಗೆ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾವು ಇನ್ನು ಭಾರತಕ್ಕೆ, ನಮ್ಮ ದೇಶಕ್ಕೆ ಇನ್ನು ಹೆಚ್ಚಿಗೆ ಕಪ್ ಗಳನ್ನ ತರೋದಿಕ್ ಸಾಧ್ಯ ಆಗುತ್ತೆ. ರಾಜೇಶ್ ಸರ್ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ಇದೇ ತರ ನನಗೆ ಇನ್ನೂ ಸಪೋರ್ಟಿವ್ ಆಗಿದ್ರೆ ಸರ್ ಖಂಡಿತ ನಮ್ಮ ಕರ್ನಾಟಕಕ್ಕೆ ಮತ್ತೆ ನಮ್ಮ ತುಮಕೂರು ಜಿಲ್ಲೆಗೆ, ಎಕ್ಸ್ಪೆಷಲಿ ನಮ್ಮ ಶಿರಾ ತಾಲೂಕಿಗೆ ಇನ್ನೂ ಹೆಸರು ತಂದ್ಕೊಡೋದಿಕ್ ಸಾಧ್ಯ ಆಗುತ್ತೆ ಸರ್. ನಾನೊಂದೇ ಕೇಳ್ಕೊಳ್ಳೋದು, ಯಾವಾಗ್ಲೂ ಸಪೋರ್ಟಿವ್ ಆಗಿರಿ ಮತ್ತೆ ಬ್ಲೈಂಡ್ ಕ್ರಿಕೆಟ್ಗೂ ಸಹ ಸಪೋರ್ಟ್ ಮಾಡ್ತಾ ಇರಿ ಅನ್ನೋದು ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮಗೆ ಒನ್ ಟೈಮ್ ಊಟಕ್ಕೆ ಸಹ ತುಂಬಾ ಕಷ್ಟ ಆಗಿತ್ತು ಸರ್. ಅದು ಎಲ್ಲ ನಂದು ಏನು ಖರ್ಚು ಎಲ್ಲ ಬರುತ್ತೋ ಅದೆಲ್ಲ ಸಮರ್ಥನಂ ನೋಡ್ಕೊಳ್ಳುತ್ತೆ. ಈಗ್ಲೂ ಸಹ ನನ್ಗೆ ಇವಾಗ ನಮ್ಮ ಅಪ್ಪ ಅಮ್ಮಂಗೆ ಒಂದು ರೇಷನ್ ತಗೊಳಕ್ ದುಡ್ಡಾಗಿರ್ಬೋದು ಎಲ್ಲ ಅದು ಸಮರ್ಥನಂ ಕೊಡ್ತಾ ಇರುತ್ತೆ ನಮಗೆ. ತುಂಬಾ ಹೆಮ್ಮೆ ಅನ್ಸುತ್ತೆ. ಆ ಕಷ್ಟದಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಅದು ತುಂಬಾ ಒಂಥರ ಹೆಮ್ಮೆ ಅನ್ಸುತ್ತೆ. ಅದು ನನಗೆ ಫಸ್ಟ್ ಇಂದನೂ ಒಂದು ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು, ನಾನು ಒಂದು ದೇಶಕ್ಕೋಸ್ಕರ ಆಡ್ಬೇಕು, ನಮ್ಮ ದೇಶದೊಂದು ಜೆಂಡಾನ ನಾವು ಮೇಲೆ ಎತ್ತಬೇಕು, ನಾವು ಹಾರಿಸ್ಬೇಕು. ಅದು ಬೇರೆ ಕಂಟ್ರಿನ ನಮ್ಮ ದೇಶದೊಂದು ಜೆಂಡಾನ ಹಾರಿಸೋದಿರುತ್ತಲ್ಲ, ಅದೊಂದು ತುಂಬಾ ಒಂದು ಹೆಮ್ಮೆ ಇರುತ್ತೆ ನಮಗೆ. ಅಲ್ಲಿ ಹೋಗಿ ನಾವು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಆ ಇಂಡಿಯಾ ಒಂದು ಬಾವುಟನ್ನ ನಾವು ಎತ್ತಿ ಹಾರಿಸ್ತೀವಲ್ಲ, ಅದು ಒಂದು ಫೀಲಿಂಗ್ ಬೇರೆ ಇರುತ್ತೆ. ಖಂಡಿತ ಸರ್, ರಜತ್ ಸರ್, ನಾನು ಇವತ್ತು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ನೀವು ಯಾವಾಗ್ಲೂ ಸಪೋರ್ಟಿವ್ ಆಗಿ ಇರ್ತೀರಂತ ನಾನು ಭಾವಿಸ್ತೀನಿ. ಇದೇ ತರ ಸಪೋರ್ಟಿವ್ ಆಗಿ ಇಲ್ಲಿ ಖಂಡಿತ ನಮ್ಮ ಶಿರಾಗೆ ಇನ್ನೂ ಹೆಚ್ಚಿಗೆ ನಾನು ಹೆಸರು ತರೋದಿಕ್ಕೆ ತಂದು ಕೊಡ್ತೀನಿ ಸರ್ ನಾನು.